ಬೆಳಗಾವಿ ಟು ಗೋವಾ ಬಿಜೆಪಿ ರೆಬೆಲ್ಸ್ ಮಾಡಿದ್ದೇನು? ಯತ್ನಾಳ್ ದೆಹಲಿಗೆ, ಅವರ ಟೀಮೇಟ್ಸ್ ಗೋವಾಗೆ ಹಾರಿದ್ದೇಕೆ ಶಾಸಕ ರಮೇಶ್ ಜಾರಕಿಹೊಳಿ. ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಒಟ್ಟಿಗೆ ದೆಹಲಿಗೆ ಹೋಗ್ತೀವಿ ಎಂದವರು ಪ್ಲಾನ್ ಚೇಂಜ್ ಮಾಡಿದ್ದೇಕೆ? ಮೊದಲು ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಗೋವಾ ವಿಸಿಟ್ ಬಳಿಕ ಯತ್ನಾಳ್ ಟೀಮೇಟ್ಸ್ ದೆಹಲಿ ಯಾನ. ಹಾಗಾದ್ರೆ ಗೋವಾದಲ್ಲಿ ರೆಬೆಲ್ಸ್ ಭೇಟಿಯಾಗಿದ್ದು ಯಾರನ್ನ? ಹೈಕಮಾಂಡ್ನ ಪ್ರಭಾವಿ ನಾಯಕನನ್ನ ಭೇಟಿಯಾದ್ರು. ಪ್ರಭಾವಿ ಸಂಘದ ಮುಖಂಡನನ್ನ ಬಳಿ ಚರ್ಚೆ ನಡೆಸಿದ್ರು. ದೆಹಲಿ ಭೇಟಿಗೂ ಮುನ್ನ ಗೋವಾದಲ್ಲಿ ವರ್ಕೌಟ್ ನಡೆಸಿದ್ದೇಕೆ? ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದೆಹಲಿಗೆ ದೌಡಾಯಿಸಿದ ರೆಬೆಲ್ಸ್. ಗೋವಾದಲ್ಲಿ ದೆಹಲಿ ಸೀನ್ ಚೇಂಜ್ ಮಾಡಿದ್ರ ರೆಬೆಲ್ಸ್. ಈ ಪ್ರಭಾವಿ ನಾಯಕ ಸಪೋರ್ಟ್, ರೆಬೆಲ್ಸ್ ಕದರ್. ವಿಜಯೇಂದ್ರ ವಿರುದ್ಧ ಮೇಲುಗೈ ಸಾಧಿಸಲು ಸರ್ಕಸ್ ನಡೀತಾ ಇದೆ. ಬಿಜೆಪಿಯಲ್ಲಿ ಚರ್ಚೆಗೆ ಗ್ರಾಸವಾದ ರೆಬೆಲ್ಸ್ ಗೋವಾ ತಂತ್ರ ತಾರಕಕ್ಕೇರ್ತಾ ಇದೆ. ರೆಬೆಲ್ಸ್ ಟೀಮ್ ವರ್ಸಸ್ ವಿಜಯೇಂದ್ರ ಟೀಮ್. ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ತಾರಕಕ್ಕೇರ್ತಾ ಇದ್ದಿದ್ದು ಬೆಳಗಾವಿ ಟು ಗೋವಾ. ಬಿಜೆಪಿ ರೆಬೆಲ್ಸ್ ಟೀಮ್ ಬೆಳಗಾವಿ ಟು ಗೋವಾ ಮಾಡಿದ್ದೇನು? ಯತ್ನಾಳ್ ದೆಹಲಿಗೆ, ಅವರ ಟೀಮೇಟ್ಸ್ ಗೋವಾಗೆ ಹಾರಿದ್ದೇಕೆ ರೆಬೆಲ್ಸ್ ಟೀಮ್? ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಒಟ್ಟಿಗೆ ದೆಹಲಿಗೆ ಹೋಗ್ತೀವಿ ಎಂದವರು ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿದ್ದೇಕೆ? ಈಗ ಗೋವಾ ಪ್ರಯಾಣ ಬೆಳೆಸಿದ್ದಾರೆ. ಮೊದಲು ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಗೋವಾ ವಿಸಿಟ್ ಬಳಿಕ ಯತ್ನಾಳ್ ಟೀಮೇಟ್ಸ್ ದೆಹಲಿಯಾನ ಕೈಗೊಂಡಿದ್ದಾರೆ. ಹಾಗಾದ್ರೆ ಗೋವಾದಲ್ಲಿ ರೆಬೆಲ್ಸ್ ಭೇಟಿಯಾಗಿದ್ದು ಯಾರನ್ನ? ಹೈಕಮಾಂಡ್ನ ಪ್ರಭಾವಿ ನಾಯಕನನ್ನ ಭೇಟಿಯಾದ್ರ? ಪ್ರಭಾವಿ ಸಂಘದ ಮುಖಂಡನನ್ನ ಬಳಿ ಚರ್ಚೆ ನಡೆಸಿದ್ರ? ದೆಹಲಿ ಭೇಟಿಗೂ ಮುನ್ನ ಗೋವಾದಲ್ಲಿ ವರ್ಕೌಟ್ ನಡೆಸಿದ್ದೇಕೆ? ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದೆಹಲಿಗೆ ದೌಡಾಯಿಸಿದ ರೆಬೆಲ್ಸ್. ಗೋವಾದಲ್ಲಿ ದೆಹಲಿ ಸೀನ್ ಚೇಂಜ್ ಮಾಡಿದ್ರ ರೆಬೆಲ್ಸ್. ಈ ಪ್ರಭಾವಿ ನಾಯಕ ಸಪೋರ್ಟ್, ರೆಬೆಲ್ಸ್ ಕದರ್. ವಿಜೇಂದ್ರ ವಿರುದ್ಧ ಮೇಲುಗೈ ಸಾಧಿಸಲು ರೆಬೆಲ್ಸ್ ಟೀಮ್ ಹೋರಾಟ ನಡೆಸಿದೆ. ಬಿಜೆಪಿಯಲ್ಲಿ ಚರ್ಚೆಗೆ ಗ್ರಾಸವಾದ ರೆಬೆಲ್ಸ್ ಗೋವಾ ತಂತ್ರ. ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೆ ಗೋವಾ ಪಾಲಿಟಿಕ್ಸ್. ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬಿಗ್ ಬೆಳವಣಿಗೆ ಅಪ್ಡೇಟ್ ಆಗ್ತಾ ಇದೆ. ಬೆಳಗಾವಿಯಿಂದ ಗೋವಾಗೆ ತೆರಳಿದ ಬಿಜೆಪಿ ರೆಬೆಲ್ ಟೀಮ್ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ಗೋವಾ ವಿಸಿಟ್ ಕೊಟ್ಟಿದ್ದಾರೆ. ದಿಢೀರ್ ಗೋವಾಗೆ ತೆರಳಿದ ಯತ್ನಾಳ್ ಅಂಡ್ ಟೀಮ್ ಗೋವಾದಿಂದ ವಿಮಾನದಲ್ಲಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಂಜೆ ಹೊತ್ತಿಗೆ ದೆಹಲಿಗೆ ದೌಡಾಯಿಸಲಿದ್ರು. ದೆಹಲಿಗೆ ತೆರಳಿ ಯತ್ನಾಳ್ ಜೊತೆ ಸಭೆ ನಡೆಸಲಿದ್ರು. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋ ಸಾಧ್ಯತೆ ಇತ್ತು. ಮೊನ್ನೆಯಷ್ಟೇ ಯತ್ನಾಳ್ ವಿರುದ್ಧ ದೂರು ನೀಡಿದ್ದ ವಿಜಯೇಂದ್ರ ದೂರಿಗೆ ಪ್ರತಿ ದೂರು ನೀಡಬೇಕಾಗಿದ್ದ ಯತ್ನಾಳ್ ಟೀಮ್. ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ರೆಬೆಲ್ ಟೀಮ್ ನಡೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಈ ಒಂದು ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್. ಬಿಜೆಪಿ ರೆಬೆಲ್ ಶಾಸಕ ಯತ್ನಾಳ್ ಸಸ್ಪೆಂಡ್ ಗ್ಯಾರಂಟಿ ಆಯ್ತಾ? ಹಾಗಾದ್ರೆ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಯತ್ನಾಳ್ಗೆ ಕಾದಿದೆಯಾ ಶಾಕ್? ಪದೇ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಯತ್ನಾಳ್, ಬಿಜೆಪಿ ನಾಯಕರ ವಿರುದ್ಧವೇ ವಾಗ್ದಾಳಿ ನಡೆಸುತ್ತಿದ್ದ ಯತ್ನಾಳ್ ವರ್ತನೆಯಿಂದ ಪಕ್ಷಕ್ಕೆ ಫುಲ್ ಡ್ಯಾಮೇಜ್ ಆಗಿದೆ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತುರ್ತು ದೆಹಲಿಗೆ ಕರೆಸಿಕೊಂಡಿದ್ರು. ಯತ್ನಾಳ್ಗೆ 4ನೇ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಯತ್ನಾಳ್ಗೆ 4ನೇ ನೋಟಿಸ್ ಕೊಟ್ಟಿರುವ ಬಿಜೆಪಿ. ಆದರೂ ಬುದ್ಧಿ ಕಲಿಯದಿದ್ದರೆ ಯತ್ನಾಳ್ಗೆ ಸಸ್ಪೆಂಡ್ ಗ್ಯಾರಂಟಿ ಎಂದಿದ್ರು. ಬಿಜೆಪಿ ಮೂಲಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿ ಲಭ್ಯವಾಗಿದ್ದು, ಪಕ್ಷದ ಉಳಿವಿಗಾಗಿ ವಿಜಯೇಂದ್ರ ಯಡಿಯೂರಪ್ಪ ಮುಖ್ಯ. ಯತ್ನಾಳ್ ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಅಷ್ಟೇ. ಯತ್ನಾಳ್ ಅವರಿಂದ ಪಕ್ಷಕ್ಕೆ ಪ್ರಯೋಜನ ಏನೂ ಇಲ್ಲ ಎಂದಿದ್ದ ಹೈಕಮಾಂಡ್. ಈಗ ಸಡನ್ ಆಗಿ ರೆಬೆಲ್ ಟೀಮ್ ಪ್ಲಾನ್ ಚೇಂಜ್ ಆಗಿದ್ದೇಕೆ? ಗೋವಾಗೆ ಯಾಕೆ ಹೋದ್ರು ರೆಬೆಲ್ಸ್ ಟೀಮ್? ಗೋವಾಗೆ ಹಾರಿದ್ದೇಕೆ ಶಾಸಕ ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಒಟ್ಟಿಗೆ ದೆಹಲಿಗೆ ಹೋಗ್ತೀವಿ ಎಂದವರು ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿಕೊಂಡಿದ್ದಾರೆ. ಮೊದಲು ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿ ಪ್ರಯಾಣ ಬೆಳೆಸಿದ್ರು. ಗೋವಾ ವಿಸಿಟ್ ಬಳಿಕ ಯತ್ನಾಳ್ ಟೀಮೇಟ್ಸ್ ದೆಹಲಿ ಯಾನ ಕೈಗೊಳ್ಳುವುದು ಫಿಕ್ಸ್. ಹಾಗಾದ್ರೆ ಗೋವಾದಲ್ಲಿ ರೆಬೆಲ್ಸ್ ಭೇಟಿಯಾಗಿದ್ದು ಯಾರನ್ನ? ಹೈಕಮಾಂಡ್ನ ಪ್ರಭಾವಿ ನಾಯಕನನ್ನ ಭೇಟಿಯಾದ್ರು ಅಥವಾ ಪ್ರಭಾವಿ ಸಂಘದ ಮುಖಂಡನ ಬಳಿ ಚರ್ಚೆ ನಡೆಸಿದ್ರು? ದೆಹಲಿ ಭೇಟಿಗೂ ಮುನ್ನ ಗೋವಾದಲ್ಲಿ ವರ್ಕೌಟ್ ನಡೆಸಿದ್ದೇಕೆ? ಪಕ್ಕಾ ಪ್ಲಾನ್ ಮಾಡಿಕೊಂಡೇ ರೆಬೆಲ್ಸ್ ಟೀಮ್ ದೆಹಲಿಗೆ ದೌಡಾಯಿಸಿದೆ. ಗೋವಾದಲ್ಲಿ ದೆಹಲಿ ಸೀನ್ ಚೇಂಜ್ ಮಾಡಿದ್ರ ರೆಬೆಲ್ಸ್. ಈ ಪ್ರಭಾವಿ ನಾಯಕ ಸಪೋರ್ಟ್, ರೆಬೆಲ್ಸ್ ಕದರ. ವಿಜಯೇಂದ್ರ ವಿರುದ್ಧ ಮೇಲುಗೈ ಸಾಧಿಸಲು ಸರ್ಕಸ್ ನಡೀತಾ ಇದೆ. ಬಿಜೆಪಿಯಲ್ಲಿ ಚರ್ಚೆಗೆ ಗ್ರಾಸವಾದ ರೆಬೆಲ್ಸ್ ಗೋವಾ ತಂತ್ರ. ರೆಬೆಲ್ಸ್ ಟೀಮ್ ನ ಈ ಒಂದು ನಡೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ.